ನಮಸ್ಕಾರ ವೀಕ್ಷಕರೇ, ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಮಾಟ ಮಂತ್ರಗಳಿಂದ ಆಗುವಂತಹ ಸಮಸ್ಯೆಗಳೇನು, ನಾವು ಈ ಮಾಟ ಮಂತ್ರಗಳಿಂದ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತೀವಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಧಾರೆಗಳನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಆಚಾರ್ಯ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಮೊದಲಿಗೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಮೊದಲಿಗೆ ಆದರದ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಓಂ ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋದಭಿಃ ಸೇದದಾನಂ ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜಭಿರ್ವಾಜನೇವತಿ ಧೀನಾಮವಿತ್ರ್ಯವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ವಾಗ್ದೇವ್ಯೈ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇರ್ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಗೆ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಗೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀಮನ್ನಾರಾಯಣ. ಸರಿ ಗುರುಗಳೇ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಗುರುವಾರ ಇವತ್ತು. ಈ ದಿನದ ಪಂಚಾಂಗದ ವಿಶೇಷತೆಯನ್ನು ಮೊದಲಿಗೆ ತಿಳಿಸ್ಕೊಡಿ ಗುರುಗಳೇ. ನೋಡಿ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಗುರುವಾರ. ಈ ವಾರ ಕೆಲವೇ ದಿನಗಳ ಹಿಂದೆ ಗುರುರಾಯರ ಆರಾಧನೆ ಕೂಡ ಆಗಿರುವಂಥದ್ದು. ಹಾಗಾಗಿ ಈ ದಿವಸವೂ ಕೂಡ ಗುರುರಾಯರನ್ನು ನೆನೆದುಕೊಳ್ತಾ ದಿನವನ್ನು ಪ್ರಾರಂಭ ಮಾಡೋಣ. ಎಂದಿನಂತೆ ಈ ದಿವಸವೂ ಕೂಡ ಪಂಚಾಂಗವನ್ನು ತಿಳಿದುಕೊಂಡು ಪ್ರಾರಂಭ ಮಾಡುವಂಥದ್ದು. ಹಾಗಾಗಿ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳನ್ನು ತಿಳಿದುಕೊಳ್ಳೋದು ತುಂಬ ವಿಶೇಷ ಆಗಿರುತ್ತೆ. ಇವತ್ತಿನ ನೋಡಿ, ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ವರುಷ ಋತು, ಶ್ರಾವಣ ಮಾಸ. ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿದ್ದೇವೆ. ಏಕಾದಶಿ ತಿಥಿ ಇವತ್ತು, ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಇರುವಂಥದ್ದು. ಹಾಗೆ ಆರಿದ್ರ ನಕ್ಷತ್ರ ಇರುವಂಥದ್ದು ವಿಶೇಷ ಇವತ್ತು. ಹಾಗೆ ಇವತ್ತಿನ ಈ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನು ನೋಡೋಕ್ಕೂ ಮುಂಚೆ ಇವತ್ತಿನ ಯೋಗ ಕರಣಗಳನ್ನು ಕೂಡ ತಿಳ್ಕುವಂಥದ್ದು. ನೋಡಿ, ವಿಶೇಷವಾಗಿ ಈ ದಿವಸ ಆರಿದ್ರ ನಕ್ಷತ್ರ, ಸಿದ್ಧಯೋಗ, ಭವಕರಣ ಇರುವಂಥದ್ದು. ಹಾಗೆ ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನು ತಪ್ಪದೆ ತಿಳಿಸ್ಕೊಡ್ತಾ ಇದ್ದೇವೆ. ನೋಡಿ, ಇವತ್ತು ರಾಹುಕಾಲ ಮಧ್ಯಾಹ್ನ 1:53 3:26 ರಾಹುಕಾಲ ಇರುವಂಥದ್ದು. ಹಾಗೆ ಯಮಗಂಡ ಕಾಲ 6:09 7:42 ಯಮಗಂಡ ಕಾಲ ಇರುವಂಥದ್ದು. ಹಾಗೆ ಗುಳಿಕ ಕಾಲ 9:15 10:48 ಗುಳಿಕ ಕಾಲ ಇರುವಂಥದ್ದು. ಹಾಗೆ ನೋಡಿ, ನಿತ್ಯವೂ ಕೂಡ ವಿಶೇಷವಾಗಿ ತಿಳಿಸ್ಕೊಡ್ತೀವಿ ಬ್ರಾಹ್ಮಿ ಮುಹೂರ್ತ. ಯಾಕೆ ಬ್ರಾಹ್ಮಿ ಮುಹೂರ್ತ ಅಷ್ಟು ಶ್ರೇಷ್ಠ ಅಂತಂದರೆ, ನೋಡಿ, ಒಂದು ಹೆಣ್ಮಕ್ಳು ಏನು ಮಾಡ್ತಾರೆ, ಈ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು ಅಥವಾ ಹಾಲೆರೆಯುವಂಥದ್ದು, ಒಂದು ಹುತ್ತಕ್ಕೆ ಹಾಲೆರಿತಾ ಇರ್ತಾರೆ. ಮತ್ತು ಕೆಲವರು ಹೆಣ್ಣು ಮಕ್ಕಳು ಏನು ಮಾಡ್ತಾರೆ, ಆ ಕಾರ್ಯಸಿದ್ಧಿಗೋಸ್ಕರ ಅಥವಾ ಒಂದು ಮದುವೆ ವಿಚಾರಕ್ಕೆ ಆಗಲಿ ಇವರು ಏನು ಮಾಡ್ತಾರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಸ್ನಾನಾದಿಗಳನ್ನು ಮಾಡಿ, ವಿಶೇಷವಾಗಿ ವ್ರತಗಳನ್ನಾಗಲಿ ಅಥವಾ ಕಂಕಣಬದ್ಧರಾಗಿ ಈ ಏನದು ಒಂದು ಮರ ಸುತ್ತೋದಾಗಲಿ ಇವೆಲ್ಲ ಮಾಡಿದಾಗ ಅವರಿಗೆ ಆ ಒಂದು ಪಾಸಿಟಿವ್ ವೈಬ್ರೇಷನ್ ಬರುವಂಥದ್ದು, ಆ ಒಂದು ಸಂದರ್ಭದಲ್ಲಿ ತುಂಬ ಹೆಚ್ಚು ನಮಗೆ ಫಲಗಳನ್ನು ಸಿಗುವಂಥದ್ದಾಗುತ್ತೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟು ಶ್ರೇಷ್ಠ ಆಗಿರುವಂಥದ್ದು. ಹಾಗಾಗಿ ಇವತ್ತಿನ ಬ್ರಾಹ್ಮಿ ಮುಹೂರ್ತ ತಿಳ್ಕೊಳ್ಳೋಣ. ನೋಡಿ, ಇವತ್ತು ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿ ಅಂದರೆ ಬೆಳಗಿನ ಜಾವ 4:36 5:22 ಬ್ರಾಹ್ಮಿ ಮುಹೂರ್ತ ಇರುವಂಥದ್ದು ಕೂಡ ನೋಡ್ಕೋಬೇಕು. ಹಾಗೆ ಇವತ್ತಿನ ಏನು ಸೂರ್ಯೋದಯ ನೋಡ್ಕೋಬೇಕು ಮತ್ತು ಸೂರ್ಯಾಸ್ತಮವನ್ನು ನೋಡ್ಕೋಬೇಕು ಅಂದಾಗ ಬೆಳಗ್ಗೆ ಸೂರ್ಯೋದಯ ನೋಡಿ, ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 6:09 ಸೂರ್ಯೋದಯ ಆಗುವಂಥದ್ದು. ಹಾಗೆ ಸೂರ್ಯಾಸ್ತಮವು ಸಂಜೆ 6:32 ಸೂರ್ಯಾಸ್ತಮವಾಗುವಂತೂ ಕೂಡ ಇವತ್ತು ನಾವು ನೋಡಬಹುದಾಗಿದೆ. ಸರಿ ಗುರುಗಳೇ, ಈ ದಿನದ ದ್ವಾದಶ ರಾಶಿಗಳ ಫಲಾಫಲಗಳು ಹೇಗಿದೆ, ಆಮೇಲೆ ಶುಭ ಫಲ ಏನಿದೆ, ಅಶುಭ ಫಲ ಇದ್ದಂತಹವರು ಯಾವ ರೀತಿಯಾದ ಪರಿಹಾರವನ್ನ ಮಾಡ್ಕೋಬೇಕು, ಇದನ್ನ ಕೂಡ ತಾವು ತಿಳಿಸ್ಕೊಡಿ ಗುರುಗಳೇ. ನೋಡಿ, ವಿಶೇಷವಾದಂತಹ ಗುರುವಾರ ಇವತ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನವೇ ಅಂತ ಗುರುರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ದಿವಸವನ್ನು ಪ್ರಾರಂಭ ಮಾಡಿ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥದ್ದು. ನೋಡಿ, ಗುರುರಾಯರ ಜೊತೆ ನಮ್ಮ ಹಿರಿಯರನ್ನು, ಗುರುಗಳನ್ನು ಗೌರವಿಸಬೇಕು.
ಯಾವತ್ತೂ ಕೂಡ ಹಿಂದಿನವರು ನಮಗೆ ಪುರಾತನ ನಮಗೆ ಪೂರ್ವ ಆ, ಅಂದ್ರೆ ನಮ್ಗೆ ಯಾವತ್ತು ಅನಾದಿ ಕಾಲದಿಂದಲೂ ಕೂಡ ನಮ್ಗೆ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಯಾರು ಗುರುಗಳನ್ನು ಗೌರವಿಸ್ತಾರೆ, ಯಾರು ಗುರುಗಳನ್ನು ಪೂಜಿಸ್ತಾರೆ, ಅವ್ರಿಗೆ ವಿಶೇಷವಾಗಿ ಆ ಗುರುಗಳ ಅನುಗ್ರಹ ಆದ್ರೆ ನಮಗೆ ನೋಡಿ ಬೇರೆ ಏನೂ ಬೇಕಾಗಿಲ್ಲ. ಒಂದು ಗುರುಗಳ ಅನುಗ್ರಹ ಇತ್ತು ಅಂದ್ರೆ ಒಂದು ವಿದ್ಯಾಭ್ಯಾಸದಲ್ಲಿ ಆಗಲಿ, ಒಂದು ವಂಶ ಉದ್ಧಾರ ಆಗಬೇಕು ಅಂತ ಆಗಲಿ, ಆ ಮನುಷ್ಯ ಬೆಳವಣಿಗೆ ಆಗಬೇಕು ಅಂದ್ರೂ ಕೂಡ ಗುರುಗಳ ಅನುಗ್ರಹ ನಮಗೆ ಇರಬೇಕಾಗುತ್ತೆ. ಹಾಗಾಗಿ ವಿಶೇಷವಾಗಿ ಇವತ್ತು ದ್ವಾದಶ ರಾಶಿಯವರು ಕೂಡ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ. ಹಾಗೆ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡಿದಾಗ ಎಂದಿನಂತೆ ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ವಿಶೇಷವಾಗಿ ವ್ಯಾಪಾರ ವ್ಯವಹಾರದಲ್ಲಿ ಈ ಹಿಂದೆ ಇದ್ದ ಸನ್ನಿವೇಶವನ್ನು ಮತ್ತೊಮ್ಮೆ ಎದುರಿಸಲಿದ್ದೀರಿ. ಅಂದರೆ ಯಾವುದೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀರಾ ಅಥವಾ ಉದ್ಯೋಗ ಮಾಡ್ತಾ ಇರ್ತೀರಾ, ಹಿಂದೆ ನೋಡಿ ಏನೋ ಒಂದು ಕಷ್ಟ ಆಗಿರ್ಬೋದು ಅಥವಾ ಸುಖ ಆಗಿರ್ಬೋದು, ಯಾವುದೇ ಆಗಲಿ ಅದು ಇವತ್ತು ಮರುಪಾವತಿ ಆಗುವಂಥದ್ದು, ಅದು ನಿಮಗೆ ಮತ್ತೆ ಅದೇ ಥರ ಒಂದು ಒಂದು ಏನದು ಅದೇ ಥರ ಒಂದು ಸಮಯ ನಿಮಗೆ ಮತ್ತೆ ಬರುವಂಥದ್ದು ಕೂಡ ಇವತ್ತು ನಿಮಗೆ ಗೋಚಾರ ಆಗ್ತಿರುವಂಥದ್ದು. ಹಿಂದೆ ಏನೇ ತೊಂದರೆಗಳಾಗಲಿ ಅಥವಾ ಒಳ್ಳೇದಾಗಲಿ ಕೆಟ್ಟದಾಗಲಿ ನೋಡಿ ಹಿಂದೆ ಆಗಿರುತ್ತೆ. ಇವಾಗಲೂ ಕೂಡ ಅದನ್ನು ನೀವು ತಪ್ಪು ಮಾಡಿದ್ರೆ ಮತ್ತೆ ಅದರಿಂದ ಅನಾನುಕೂಲ ಆಗುವಂಥದ್ದು. ಹಾಗಾಗಿ ತಿಳಿದು ನಡೆದಾಗ ಇವತ್ತು ಮೇಷರಾಶಿ ಅವ್ರಿಗೆ ಅನುಕೂಲ ಆಗುವಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ. ಹಾಗೆ ಧಾರ್ಮಿಕ ವಿಚಾರಗಳತ್ತ ಸೆಳೆತ. ಅಂದರೆ ಯಾರು ಕೆಲವರು ನೋಡಿ ತಲೆ ಕೆಡ್ಸ್ಕೊತಾ ಇರಲ್ಲ, ಯಾವ ಧಾರ್ಮಿಕ ವಿಚಾರ ನೋಡಿ ವಿಶೇಷವಾಗಿ ಗಣಪತಿ ಹಬ್ಬ ಬರುವಂಥದ್ದು, ಇವರಿಗೆ ನೋಡಿ ಮೇಷರಾಶಿಯವ್ರಿಗೆ ಇವತ್ತು ಆ ಗಣಪತಿಯ ಅನುಗ್ರಹ ಸಿಗುವಂಥದ್ದು, ಧಾರ್ಮಿಕತೆ ಹೆಚ್ಚಾಗುವಂಥದ್ದು, ಅದ್ರ ಕಡೆ ಗಮನ ಒಲವು ಕೊಡುವಂಥದ್ದು ಕೂಡ ಇವತ್ತು ಕಾಣ್ತಾ ಇದೆ. ಹಾಗೆ ಹೆಚ್ಚಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಈಗ ಮೇಷರಾಶಿಯವ್ರು ಏನು ಮಾಡ್ತಿರ್ತೀರಾ, ತಲೆ ಕೆಡ್ಸ್ಕೊತಾರಲ್ಲ, ಏನೋ ಯಾರೋ ಮಾಡ್ಕೊತಾರೆ, ಏನೋ ಆಗುತ್ತೆ ಬಿಡಿ ಅಂತಿರ್ತೀರಾ. ಆದರೆ ಇವತ್ತು ನೋಡಿ ನಿಮ್ಗೆ ಅನುಕೂಲ ಆಗುತ್ತೆ. ಆ ಭಗವಂತ ನಿಮಗೆ ಆ ಕರುಣೆ ಮಾಡುವಂಥದ್ದು, ಆ ಭಗವಂತನೇ ನಿಮಗೆ ಇವತ್ತು ಆ ಚಿತ್ತ ಕೊಡುವಂಥದ್ದು. ನೋಡಿ ಚಿತ್ತ ಅಂತ ಮನಸ್ಸು ಕೊಡುವಂಥದ್ದು ಇವತ್ತು ಆಗುತ್ತೆ. ಧಾರ್ಮಿಕವಾಗಿ ಅನುಕೂಲ ಆಗುತ್ತೆ ಕೆಲಸ ಮಾಡಿ ಮೇಷರಾಶಿಯವರು. ಹಾಗೆ ವೃಷಭ ರಾಶಿ, ಅನವಶ್ಯಕ ಕೆಲಸ ಕಾರ್ಯಗಳಲ್ಲಿ ತೊಡಗುವುದು ಬೇಡ. ನೋಡಿ ವೃಷಭ ರಾಶಿಯವರು ಈಗ ಬೇಕಾಗದಿರೋ ಕೆಲಸ ಹೇಳ್ತಾ ಇರ್ತಾರಲ್ವಾ, ಏನು ಯಾವಾಗಲೂ ಬೇಕಾಗಿಲ್ದಿರೋದೇ ಮಾಡ್ತಾನೆ, ಬೇಡವಾಗಿರೋದೇ ಮಾಡ್ತಾರೆ ಅಂತ. ಆ ಥರ ನೋಡಿ ಇವತ್ತು ಮಾತ್ರ ಆ ಬೇಕಾಗಿಲ್ದಿರೋ ಕೆಲಸ ಮಾಡಬಾರ್ದು, ನಿಮಗೆ ಅನಾನುಕೂಲಗಳಾಗುವಂಥದ್ದು. ಹಾಗೆ ಆರ್ಥಿಕ ಚೇತರಿಕೆಯಿಂದ ನೆಮ್ಮದಿ ಸಿಗುವಂಥದ್ದು. ಆರ್ಥಿಕವಾಗಿ ಚೇತರಿಕೆ ಮಾಡಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ, ನೀವು ಯಾವ ರೀತಿ ಅಭಿವೃದ್ಧಿ ಆಗಬೇಕು ನೋಡ್ಕೊಳ್ಳಿ, ನಿಮಗೆ ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಹಾಗೆ ವಿದ್ಯಾಭ್ಯಾಸದ ಉತ್ತಮ ಪ್ರಗತಿ. ನೋಡಿ ಏನಾದರೂ ವಿದ್ಯಾಭ್ಯಾಸ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೋಡಿ ಎಷ್ಟು ದಿನ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಮಾಡ್ತಾ ಇದ್ದರೆ ಇವತ್ತು ಅದೆಲ್ಲ ಬಿಟ್ಬಿಟ್ಟು ಇವತ್ತು ಮುಂದುವರಿರಿ, ಇವತ್ತು ಅನುಕೂಲ ಆಗುತ್ತೆ. ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ಇವತ್ತು ವೃಷಭ ರಾಶಿಯವರಿಗೆ ತುಂಬ ಅನುಕೂಲ ಆಗುವಂಥದ್ದು. ಹೊಸ ವಸ್ತು ಖರೀದಿ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಹೊಸದಾಗಿ ಏನಾದ್ರು ತಗೋಬೇಕು ಅಂದ್ಕೊಂಡ್ರು ಕೂಡ ಇವತ್ತು ಅನುಕೂಲ ಆಗುತ್ತೆ. ಹಾಗೆ ಮಿಥುನ ರಾಶಿ, ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಂಥದ್ದು. ಸಾಮಾಜಿಕ ಕಾರ್ಯಗಳಲ್ಲಿ ಮಿಥುನ ರಾಶಿಯವರಿಗೂ ಕೂಡ ಇವತ್ತು ಏನು ಸಭೆ ಸಮಾರಂಭಗಳಿಗಾಗಲಿ ಅಥವಾ ಯಾವುದೋ ಒಂದು ಸಾಮಾಜಿಕ ಅಂದರೆ ನೋಡಿ ಎಲ್ಲ ಈಗ ಒಂದು ಊರಿನ ಪರವಾಗಿ ಕೆಲಸ ಮಾಡುವಂಥದ್ದು, ಗ್ರಾಮದ ಪರವಾಗಿ ಕೆಲಸ ಮಾಡುವಂಥದ್ದು, ಈ ರೀತಿ ಏನಾದರೂ ಸಾಮಾಜಿಕವಾಗಿ ಕೆಲಸಗಳಲ್ಲಿ ತೊಡಗಿಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಚೇತರಿಕೆ ಕೂಡ ಕಾಣುವಂಥದ್ದು ಯಾರಿಗೆ, ಮಿಥುನ ರಾಶಿಯವರಿಗೆ. ನಿಮಗೂ ಕೂಡ ಇವತ್ತು ಹಣಕಾಸಿನ ತೊಂದರೆಗಳು ಏನಾರು ಆಗಿದ್ರು ಕೂಡ ಇವತ್ತು ನಿಮಗೂ ಕೂಡ ಚೇತರಿಕೆ ಕಾಣುವಂತಹ ಅಂದರೆ ಹಣ ಬರುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇತ್ತು. ಯಾರಿಗೂ ದುಡ್ಡು ಕೊಟ್ಬಿಟ್ಟಿರ್ತೀರಾ, ಕೊಡ್ತಾ ಇರಲ್ಲ, ಅವರಿಂದ ಇವತ್ತು ಹಣ ಬರುವಂತಹ ನಿರೀಕ್ಷೆ ಕೂಡ ನಿರೀಕ್ಷಿಸಬಹುದಾಗಿದೆ. ಹಾಗೆ ವಿವಾಹಕ್ಕೆ ಸೂಕ್ತ ವಯಸ್ಸಿನವರಿಗೆ ಅಂದುಕೊಂಡಂತಹ ರೀತಿಯಲ್ಲಿ ಮದುವೆ ಆಗುತ್ತೆ. ನೋಡಿ ಅಂದರೆ ನೋಡಿ ಮದುವೆ ಆಗುತ್ತೆ ಅಂದರೆ ಇವತ್ತೇ ಆಗ್ಬಿಡೋದಲ್ಲ, ಇವತ್ತು ನೋಡಿ ಸೂಕ್ತ ವಯಸ್ಸು ಯಾರಿಗೆ ಮದುವೆ, ಈಗ ಒಂದು ಹುಡುಗಿ ಆಗಲಿ ಒಂದು ಹುಡುಗ ಆಗಲಿ ಯಾವುದು ಸೂಕ್ತ ವಯಸ್ಸು ತಿಳ್ಕೊಬೇಕಾಗುತ್ತೆ. ಯಾರು ವಯಸ್ಸಿಗೆ ಬಂದಿರ್ತೀರಾ, ಮದುವೆ ಏಜ್ ಆಗಿರುತ್ತೆ, ಮದುವೆ ಆಗ್ತಾ ಇರಲ್ಲ, ಅವ್ರಿಗೆ ಇವತ್ತು ನಿಮಗೆ ಅನುಕೂಲ ಆಗುವಂತಹ ಒಳ್ಳೆ ನೋಡಿ ಗುರುರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ, ಗುರುಗಳನ್ನು ಪ್ರಾರ್ಥನೆ ಮಾಡಿ ಮುಂದುವರಿರಿ. ಇವತ್ತು ನಿಮಗೆ ಒಳ್ಳೆ ಶುಭವಾರ್ತೆ ಕೇಳುವಂತಹ ಅನುಕೂಲ ಕೂಡ ಹೆಚ್ಚಾಗಿರುತ್ತೆ ಮಿಥುನ ರಾಶಿಯವರಿಗೆ. ಹಾಗೆ ಕಟಕ ರಾಶಿ, ಈ ದಿನ ಬಹಳ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಕಟಕ ರಾಶಿಯವರಿಗೆ ನೋಡಿ ಮಾಡುವ ಕೆಲಸ ದಿನ ನೋಡಿ ಆರಾಮಾಗಿ ಹೋಗ್ತಾ ಇರ್ತೀರಾ, ಇವತ್ತು ಕೆಲಸ ಏನು ಚೆನ್ನಾಗಿತ್ತು ನೆಮ್ಮದಿ ಇತ್ತು ಅಂತ ಇರ್ತೀರಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಆ ಕಷ್ಟ ಆದರೂ ಕೂಡ ಅದರಿಂದ ನೀವು ವಿಚಲಿತರಾಗದಲೇ ಕೆಲಸವನ್ನು ಕೈಗೊಂಡಾಗ ಅನುಕೂಲದ ವಾತಾವರಣ ಹೆಚ್ಚಾಗುತ್ತೆ. ಹಾಗೆ ರಾಜಕೀಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿ ಕಾಣುವಂಥದ್ದು. ರಾಜಕೀಯವಾಗಲಿ ಅಥವಾ ಸಾಮಾಜಿಕವಾಗಲಿ ಯಾವುದೋ ಒಂದು ಸಭೆ ಸಮಾರಂಭಗಳಿಗಾಗಲಿ ಇವತ್ತು ನಿಮಗೆ ಉತ್ತಮವಾದ ಅನುಕೂಲವಾದಂತಹ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ಕಾಣ್ಬೋದು ಕಟಕ ರಾಶಿಯವರಿಗೆ. ಹಾಗೆ ಪ್ರೇಮ ಪ್ರಕರಣದಿಂದ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗುವಂಥದ್ದು. ನೋಡಿ ಕಟಕ ರಾಶಿಯವರು ಇವತ್ತು ಜಾಗೃತಿ ಆಗಿರಬೇಕಾಗುತ್ತೆ. ಏನಾದರೂ ಈ ಪ್ರೇಮ ವಿಚಾರದಲ್ಲಿ ನೋಡಿ ಪ್ರೇಮ ವಿಚಾರ ಅಂತ ತಕ್ಷಣ ನೀವೇ ಪ್ರೇಮ ಮಾಡಬೇಕು ಅಂತ, ನೀವೇ ಲವ್ ಮಾಡೋದು ನಿಮ್ಮದೇ ಅಂತಲ್ಲ, ಬೇರೆ ಯಾರೋ ಮಾಡ್ತಾ ಇರ್ತಾರೆ. ಕೆಲವು ಹೇಳ್ತಾರೆ ನೋಡು ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ. ಯಾರ್ದೋ ಏನೋ ಆಗಿರುತ್ತೆ, ನೀವೇನೋ ಮಾತಾಡೋಕೆ ಹೋಗಿ ಮಧ್ಯದಲ್ಲಿ ಸಿಕ್ಕಾಕಿಕೊಳ್ಳುವಂತಹ ಲಕ್ಷಣಗಳು ಗೋಚಾರ ಆಗ್ತಾ ಇದೆ ಕಟಕ ರಾಶಿಯವರಿಗೆ. ಇವತ್ತು ಇದನ್ನು ನೋಡ್ಕೊಂಡು ನೀವು ಮುಂದುವರೆದಾಗ ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ಸಿಂಹರಾಶಿ, ವೃತ್ತಿ ಬದಲಾವಣೆ ಅಥವಾ ವರ್ಗಾವಣೆ ಸಾಧ್ಯತೆ.
ನೋಡಿ ಸಿಂಹರಾಶಿಯವರಿಗೆ ಮಾಡುವ ಕೆಲಸ ಕಾರ್ಯದಲ್ಲಿ ಈ ಗೌರ್ಮೆಂಟ್ ಎಂಪ್ಲಾಯ್ಸ್ ಇರ್ತೀರಾ, ಅಥವಾ ಇಲ್ಲ ನಿಮ್ಮ ಮಾಮೂಲಿ ಈಗ ಖಾಸಗಿಯಾಗಿಯೇ ನೀವು ಕೆಲಸಗಳು ಮಾಡ್ತಾ ಇರ್ತೀರಲ್ಲ, ಇವತ್ತು ನಿಮಗೆ ವೃತ್ತಿ ಬದಲಾವಣೆ ಅಂತಂದರೆ ಇಲ್ಲೆಲ್ಲೋ ಒಂದು ಹತ್ರ ಕೆಲಸ ಮಾಡ್ತಿರ್ತಾರೆ, ನಿಮಗೆ ಬೇರೆ ಕಡೆ ಅದನ್ನು ಬೇರೆ ಕಡೆ ಹಾಕುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗೆ ಕೃಷಿಕರಿಗೆ ಹೆಚ್ಚಿನ ಧನಾಗಮನ ನಿರೀಕ್ಷೆ. ಯಾರು ಕೃಷಿಕರು ಯಾರಿರ್ತೀರಾ ಇವತ್ತು ನಿಮಗೆ ಹೆಚ್ಚಿನದಾಗಿ ಒಂದು ಸ್ವಲ್ಪ ಹಣ ಬರುವಂತಹ ನಿರೀಕ್ಷೆ ಕೂಡ ಕಾಣ್ತಾ ಇದೆ. ಯಾರಿಗೆ ಕೃಷಿಕರು ಒಂದು ಏನೋ ತರಕಾರಿಗಳು ಬೆಳೆದಿರ್ತೀರಾ ಅಥವಾ ಹೂಗಳು ಬೆಳೆದಿರ್ತೀರಾ, ಇವರೆಲ್ಲ ದಿನನಿತ್ಯ ಕೆಲಸ ಮಾಡುವಂಥವ್ರು ಕೃಷಿಕರು, ಇವರಿಗೆ ಇವತ್ತು ಹೆಚ್ಚಿನ ಆದಾಯ ಸಿಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡುವಂಥದ್ದು, ವಿಶೇಷವಾಗಿ ಸಿಂಹರಾಶಿಯವರಿಗೆ ಇವತ್ತು ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡಿ ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ಕೆಲಸಗಳಲ್ಲಿ ಪ್ರಗತಿ ಕಾಣುವಂಥದ್ದು, ಮಾಡುವ ಕೆಲಸ ಕಾರ್ಯದಲ್ಲಿ ಇವತ್ತು ಉನ್ನತ ಮಟ್ಟಕ್ಕೆ ಹೋಗುವಂತಹ ಲಕ್ಷಣಗಳು ಕೂಡ ನಿಮಗೆ ಸಿಂಹರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ಕನ್ಯಾ ರಾಶಿ, ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು, ಆರ್ಥಿಕ ಸುಧಾರಣೆ. ನೋಡಿ, ಕೈಗೊಂಡ ಕಾರ್ಯದಲ್ಲಿ ಯಾರು ಈ ಕನ್ಯಾ ರಾಶಿಯವರು ಇರ್ತೀರಾ, ನೀವು ಯಾವುದೇ ಕೆಲಸ ಕೈಗೊಳ್ಳಿ, ಇವತ್ತು ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ, ಇವತ್ತು ಮಾಡಿ, ನಿಜವಾಗ್ಲೂ ಇವತ್ತು ನಿಮಗೆ ಅನುಕೂಲ ಆಗುವಂಥದ್ದು. ಭಗವಂತನ ಆ ಪ್ರೇರಣೆಯಿಂದ ನಿಮಗೆ ತುಂಬ ಉನ್ನತ ಮಟ್ಟಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ಬಹುದಿನಗಳಿಂದ ನ್ಯಾಯಾಲಯದಲ್ಲಿ ಇರುವ ವ್ಯಾಜ್ಯವು ಅನುಕೂಲಕರ ಮತ್ತು ರೀತಿಯಲ್ಲಿ ಇವತ್ತು ಆಶ್ಚರ್ಯಕರವಾಗಿ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ಇವತ್ತು ನೋಡ್ಬೋದು. ನೋಡಿ, ಯಾವುದೋ ವ್ಯಾಜ್ಯ ಇರುತ್ತೆ, ನ್ಯಾಯಾಲಯದಲ್ಲಿ ಹೋಗಿರುತ್ತೆ, ನೀವು ಎಷ್ಟು ದಿನ ಆದರೂ ಅದ್ರ ಬಗ್ಗೆ ಏನೋ ತಲೆನೇ ಕೆಡ್ಸ್ಕೊಂಡಿರಲ್ಲ, ಅದ್ರ ಬಗ್ಗೆ ಯಾರೂ ಏನೂ ಮಾಹಿತಿ ಹೇಳ್ತಾ ಇರಲ್ಲ, ಆದರೆ ಎಲ್ಲೋ ಒಂದು ಕಡೆಯಿಂದ ನಿಮಗೆ ವಿಶೇಷವಾಗಿ ಮಾಹಿತಿ ಸಿಗುವಂತಹ ಅನುಕೂಲ ಇರುವಂಥದ್ದು, ಅನುಕೂಲ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇತ್ಯರ್ಥ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಕನ್ಯಾ ರಾಶಿಯವರಿಗೆ. ಹಾಗೆ ತುಲಾರಾಶಿ, ನೋಡಿ ದಿನನಿತ್ಯವೂ ಕೂಡ ಹೇಳ್ತೀವಿ, ತುಲಾರಾಶಿಯವರಿಗೆ ವೃತ್ತಿಗೆ ಸಂಬಂಧಪಟ್ಟಂತೆ ದೂರದ ಪ್ರಯಾಣ. ಅಂದರೆ ತುಲಾರಾಶಿಯವರಿಗೆ ನೋಡಿ ಇವತ್ತು ವಿಶೇಷವಾಗಿ ನಿಮಗೆ ಏನಾದರೂ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ದೂರದ ಪ್ರಯಾಣ ಅನುಕೂಲ ಇರುವಂಥದ್ದು, ದೂರದ ಪ್ರಯಾಣ ಕೂಡ ಇವತ್ತು ಗೋಚರ ಆಗ್ತಾ ಇದೆ. ಹಾಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಎದುರಿಸುವಂಥದ್ದು. ನೋಡಿ, ಏನಾದರೂ ಈಗ ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ಇವತ್ತು ಎದುರಿಸಬೇಕಾಗುತ್ತೆ. ನೋಡಿ, ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ ಆರೋಗ್ಯ ವಿಚಾರದಲ್ಲಿ. ತುಲಾರಾಶಿಯವರು ನೀವು ಕೂಡ ಇವತ್ತು ನೋಡಿ ತಲೆ ಕೆಡ್ಸ್ಕೋಬಾರ್ದು. ಏನಾದರೂ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದ್ದರೆ ನೀವು ತಕ್ಷಣ ಒಂದು ವೈದ್ಯರ ಬಳಿ ಹೋಗೋದು, ಆ ಥರ ನೀವು ನೋಡಿಕೊಂಡಾಗ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ತುಲಾರಾಶಿಯವ್ರಿಗೆ ನೋಡ್ಬೋದಾಗಿದೆ. ಹಾಗೆ ವೃಶ್ಚಿಕ ರಾಶಿ, ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥದ್ದು ವೃಶ್ಚಿಕ ರಾಶಿಯವ್ರಿಗೆ. ಹಾಗೆ ಪ್ರೋತ್ಸಾಹಗಳು, ಉದ್ಯೋಗದಲ್ಲಿ ಹೆಚ್ಚಿನ ಆಸಕ್ತಿ ಸಿಗುವಂಥದ್ದು ಕೂಡ ನೋಡ್ಬೋದು. ಅಂದರೆ ಈಗ ಮೇಲಾಧಿಕಾರಿಗಳಿಂದ ಪ್ರೋತ್ಸಾಹ ಸಿಕ್ಕಾಗ ನೀವೇನು ಮಾಡ್ತೀರಾ, ಕೆಲಸ ಜಾಸ್ತಿ ಮಾಡ್ತೀರಾ, ಉತ್ಸುಕರಾಗಿರ್ತೀರಾ, ಈ ರೀತಿಯ ಅವಕಾಶಗಳು ಕೂಡ ಹೆಚ್ಚಾಗಿರುವಂಥದ್ದು. ಮತ್ತು ಬಾಕಿ ಬರಬೇಕಾಗಿದ್ದ ಹಣಕಾಸು ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಬಾಕಿ ಯಾರಿಗೋ ಕೊಟ್ಬಿಟ್ಟಿರ್ತೀರ, ಬರ್ತಾ ಇರಲ್ಲ, ಅವು ಮನುಷ್ಯ ಸಿಗ್ತಾನೆ ಇರಲ್ಲ. ಆದರೆ ಇವತ್ತು ನಿಮಗೆ ಬರುವಂತಹ ಅನುಕೂಲ ಕೂಡ ವೃಶ್ಚಿಕ ರಾಶಿಯವರಿಗಿದೆ. ಆರೋಗ್ಯ ಉತ್ತಮವಾಗಿರುತ್ತೆ, ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಇವತ್ತು ನಿಮಗೆ ನಿವಾರಣೆ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ಧನುರಾಶಿ, ವ್ಯಾಪಾರ, ಧಾರ್ಮಿಕ ಹಾಗೂ ಯಾವುದೇ ವಿಚಾರದಲ್ಲಿ ಸಂಬಂಧಿಸಿದ ದೂರ ಪ್ರಯಾಣ ಮಾಡುವಂಥದ್ದು. ಅಂದರೆ ವ್ಯಾಪಾರಕ್ಕೆ ನೀವೇನೋ ಉದ್ಯೋಗ ಮಾಡ್ತಿರ್ತೀರ, ವ್ಯಾಪಾರ ಮಾಡ್ತಿರ್ತೀರ, ಅದಕ್ಕೆ ಸಂಬಂಧಪಟ್ಟಂತಹ ದೂರ ಪ್ರಯಾಣ ಅನುಕೂಲ ಆಗುವಂಥದ್ದು. ಹಾಗೆ ಆರ್ಥಿಕ ಪ್ರಗತಿಯಿಂದ ಸಂತೋಷ ಮೂಡಿ ಬರುವಂಥದ್ದು, ಆರ್ಥಿಕವಾಗಿ ಇವತ್ತು ಸದೃಢರಾಗ್ತೀರಾ. ಹಾಗೆ ಉದ್ಯೋಗ ಸ್ಥಳಗಳಲ್ಲಿ ಉದ್ವಿಗ್ನ ವಾತಾವರಣ ಮೂಡುವಂಥದ್ದು. ಅಂದರೆ ಉದ್ಯೋಗ ಸ್ಥಳಗಳಲ್ಲಿ ಏನು ಉದ್ವಿಗ್ನ ವಾತಾವರಣ ಆಗುತ್ತೆ, ಏನು ನಿಮ್ಗೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೀವು ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋದಾಗ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ಮಕರ ರಾಶಿ, ಮನೆಗೆ ವಿಶೇಷ ವ್ಯಕ್ತಿಗಳ ಆಗಮನ ಸಾಧ್ಯತೆ ಇರುವಂಥದ್ದು. ಅಂದರೆ ಯಾರೋ ನಿಮಗೆ ಸಂಬಂಧದಲ್ಲಿ ಯಾರೋ ಒಬ್ಬರು ನಿಮಗೆ ತುಂಬ ಇಷ್ಟವಾದ ಜನ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗಿಯಾಗಿ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಯಶಸ್ಸು ಕಾಣುವಂಥದ್ದು. ಸಾಮಾಜಿಕವಾಗಿ ಏನಾದರೂ ಕೆಲಸಗಳು ಮಾಡ್ತಾ ಇರ್ತೀರಾ, ಇವತ್ತು ನಿಮಗೆ ಯಶಸ್ಸು ಸಿಗುತ್ತೆ, ಅನುಕೂಲ ಆಗುವಂಥದ್ದು. ವ್ಯಾಪಾರಸ್ಥರಿಗೆ ಲಾಭದ ನಿರೀಕ್ಷೆ. ಯಾರ್ಯಾರು ಈ ಮಕರ ರಾಶಿಯವರಲ್ಲಿ ವ್ಯಾಪಾರಸ್ಥರಿರ್ತೀರಾ ಅವ್ರಿಗೆ ನಿಮಗೆ ಅನುಕೂಲದ ವಾತಾವರಣ, ಇವತ್ತು ನಿಮಗೂ ಕೂಡ ಲಾಭದ ನಿರೀಕ್ಷೆ ನೀವು ಮಾಡಬಹುದಾಗಿದೆ. ಹಾಗೆ ಕುಂಭರಾಶಿಯವರಿಗೆ ಗೃಹ ನಿರ್ಮಾಣದ ಕಾರ್ಯಗಳಲ್ಲಿ ಪ್ರಗತಿ. ಯಾರು ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರಾ ಅಥವಾ ಒಂದು ಮನೆ ತಗೋಬೇಕು ಅಂದ್ಕೊಂಡಿರ್ತೀರಾ, ತುಂಬ ದಿನದಿಂದ ಅದು ಆಗ್ತಾ ಇರಲ್ಲ, ತುಂಬ ಕಷ್ಟ ಆಗ್ತಾ ಇರುತ್ತೆ, ಅವ್ರಿಗೆ ಇವತ್ತು ಪ್ರಗತಿ ಕಾಣುವಂಥದ್ದು. ಹಾಗೆ ಮಹಿಳೆಯರ ಆಸೆ ಆಕಾಂಕ್ಷೆಗಳು ಕೈಗೂಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಹಿಳೆಯರಿಗೆ ಜಾಸ್ತಿ ಈ ಮನೆ ಕಟ್ಟಬೇಕು ಅನ್ನೋದು ಮನೆಯಲ್ಲಿ ಅವ್ರಿಗೆ ಇರುತ್ತೆ. ಹಾಗಾಗಿ ಅವರ ಆಸೆ ಆಕಾಂಕ್ಷೆಗಳು ಯಾರಿಗೆ, ಕುಂಭರಾಶಿಯವರಿಗೆ, ಇವತ್ತು ನಿಮಗೆ ಅನುಕೂಲದ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಪ್ರಯಾಣದಲ್ಲಿ ಜಾಗ್ರತೆ ನೋಡಿ ತುಂಬ ಅಗತ್ಯವಾಗಿರುತ್ತೆ. ಅದರಿಂದ ನೋಡಿ ಎಲ್ಲೋ ದೂರದ ಪ್ರಯಾಣ ಮಾಡಬೇಕು ಅಂದರೆ ಸ್ವಲ್ಪ ಜಾಗ್ರತೆಯಾಗಿ ನೀವು ಓಡಾಟ ಮಾಡಬೇಕಾಗುತ್ತೆ. ಹಾಗೆ ಕಡೆಯ ರಾಶಿ ಮೀನರಾಶಿ, ಆರೋಗ್ಯದಲ್ಲಿ ಏರುಪೇರು ಸಂಭವ. ಮೀನರಾಶಿಯವರಿಗೂ ಕೂಡ ಇವತ್ತು ಆರೋಗ್ಯದಲ್ಲಿ ಸಮಸ್ಯೆ ಕಾಣ್ತಾ ಇದೆ. ಹಾಗೆ ಕೆಲವರಿಗೆ ಉದ್ಯೋಗದಲ್ಲಿ ಬದಲಾವಣೆ ಕೂಡ ಉಂಟಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಮಾಡುವ ಕೆಲಸ ಕಾರ್ಯದಲ್ಲಿ ಬದಲಾವಣೆ ಆಗುತ್ತೆ. ಹಾಗೆ ಹಣಕಾಸಿನ ವಿಷಯದಲ್ಲಿ ಪ್ರಗತಿ ಕಂಡು ಬರುವುದು, ಮನೋಕಾಮನೆಗಳು ಪೂರ್ಣ ಆಗುವಂಥದ್ದು. ಹಣಕಾಸಿನಲ್ಲಿ ತುಂಬ ತೊಂದರೆ ಮಾಡ್ತಾ ಇರ್ತೀರಲ್ಲ, ಈ ಮೀನರಾಶಿಯವರಿಗೆ ಇವತ್ತು ವಿಶೇಷವಾಗಿ ಹಣದ ವಿಚಾರದಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು. ವಿಶೇಷವಾಗಿ ಇವತ್ತು ಮೀನರಾಶಿಯವರು ಕೂಡ ತುಂಬ ಅನುಕೂಲದ ದಿನ ಇವತ್ತು ಆಗಿರುತ್ತೆ. ಈ ರೀತಿ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನಾವಿವತ್ತು ನೋಡ್ಬೋದಾಗಿದೆ.
ಸರಿ ಗುರುಗಳೇ, ಈ ದಿನದ ದ್ವಾದಶ ರಾಶಿಗಳ ಫಲಾಫಲಗಳು ಹೇಗಿದೆ? ಶುಭ ಫಲ ಏನಿದೆ, ಅಶುಭ ಫಲ ಇದ್ದಂಥವ್ರು ಯಾವ ರೀತಿಯಾದೊಂದು ಪರಿಹಾರವನ್ನ ಮಾಡ್ಕೋಬೇಕು? ಇದನ್ನ ತಾವು ತಿಳಿಸ್ಕೊಟ್ರಿ ಗುರುಗಳೇ. ಕಾರ್ಯಕ್ರಮದಲ್ಲಿ ಇದೀಗ ಸಣ್ಣದೊಂದು ವಿರಾಮವನ್ನ ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ಪ್ರಿಯ ವೀಕ್ಷಕರೇ, ಗುರುಗಳನ್ನ ತಾವು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂತವರು ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ಗುರುಗಳ ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕರೆ ಮಾಡಿ ಆಚಾರ್ಯ ಗುರೂಜಿಯವರನ್ನ ತಾವು ನೇರ ಭೇಟಿ ಆಗ್ಬೋದು ಅಂತ ಹೇಳ್ತಾ, ಜೊತೆಗೆ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಉತ್ತಮ ಪರಿಹಾರಗಳನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಈ ಮಾಟ ಮಂತ್ರ ಅಂತ ಹೇಳುವಂಥದ್ದು ಬಹಳ ಆ, ತುಂಬಾ ಕಷ್ಟದ ಒಂದು ವಿಚಾರ. ಅಂತಂದ್ರೆ ಈಗ ದೇಶದಲ್ಲಿರ್ಬೋದು, ವಿದೇಶದಲ್ಲಿರ್ಬೋದು, ಈ ವಿಚಾರ ಸಾಕಷ್ಟು ಇರುವಂಥದ್ದು. ಮಾಟ ಮಂತ್ರದಿಂದ ಆರೋಗ್ಯ ಸಮಸ್ಯೆ ಬರುವಂಥದ್ದು, ಇದ್ದಕ್ಕಿದ್ದಂತೆ ಮಂದವಾಗುವಂಥದ್ದು, ಅಂದ್ರೆ ಚುರುಕಾಗಿರುವವರು ಮಂದ ಬುದ್ಧಿಗೆ ತಿರುಗುವಂಥದ್ದು, ಅಥವಾ ಒಂದು ಆರೋಗ್ಯದಲ್ಲಿ ತೀರಾ ಏರುಪೇರು ಆಗುವಂಥದ್ದು, ಅಥವಾ ತುಂಬಾ ಒಂದು ಒಳ್ಳೆ ಒಂದು ಸ್ಥಾನದಲ್ಲಿದ್ದವರು ಇದ್ದಕ್ಕಿದ್ದಂತೆ ಕೆಳಗಡೆ ಬರುವಂಥದ್ದು. ಯಾಕೆ ಈ ತರ ಮಾಟ ಮಂತ್ರ ಅಷ್ಟೊಂದು ಪ್ರಭಾವ ಬೀರುತ್ತೆ ಒಂದು ಮನುಷ್ಯನಿಗೆ ಅಂತ? ನೋಡಿ, ಮಾಟ ಮಂತ್ರ ಅನ್ನೋಂಥದ್ದು ತುಂಬ ಇವಾಗ ನಡೀತಾ ಇರುವಂಥದ್ದು. ಹೇಳ್ತಾರೆ, ಹಿಂದೆ ಎಲ್ಲ ಮಾಡ್ತಾ ಇದ್ರು, ಹಿಂದಿನ ದಿನಗಳಲ್ಲಿ, ಹಿಂದಿನ ಕಾಲಮಾನಗಳಲ್ಲಿ ಈ ತುಂಬ ಮಾಟ ಮಂತ್ರಗಳ ಪ್ರಯೋಗಗಳಾಗ್ತಾ ಇತ್ತು ಅಂತ. ಹಿಂದಿನ ದಿನ ಈ ದಿನಗಳಲ್ಲೂ ಆಗ್ತಾ ಇದೆ. ಅಂದ್ರೆ ಈ ಪ್ರಭಾವ ಬೀರೋದು ಹೌದಾ ಅಂತ? ಅಂದ್ರೆ ಕೆಲವರು ನಂಬಲ್ಲ, ಈ ಮಾಟ ಮಂತ್ರ ಎಲ್ಲ ಇದೆಲ್ಲ ಏನು ನಮ್ಮ ಮೈಗೆ ತಾಗಲ್ಲ ಅನ್ನೋದು ಹೇಳ್ತಾರೆ. ಆದ್ರೆ ಕೆಲವೊಂದು ನಿದರ್ಶನಗಳು ನಮ್ಮ ಕಣ್ಮುಂದೆನೆ ಇರುವಂತದ್ದು. ಹಾಗಾಗಿ ಈ ಪ್ರಶ್ನೆ ಸಾಕಷ್ಟು ಉದ್ಭವ ಇರೋ, ಸಾಕಷ್ಟು ಜನರು ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ನಂಬಲ್ಲ ಕೆಲವರೆಲ್ಲ. ಈ ತುಂಬ ಜನ ನಾಸ್ತಿಕರಿರೋರು ನಂಬಲ್ಲ. ಅದು ಯಾವಾಗ ನಂಬ್ತಾರೆ ಅಂತಂದರೆ, ಅವ್ರಿಗೆ ಅದು ಪ್ರಯೋಗ ಅವ್ರ ಮೇಲೆ ಅದು ಆದಾಗ್ಲೇ ಕೆಲವ್ರು ನಂಬೋದು. ಯಾಕಂದರೆ ಇವಾಗೆಲ್ಲ ನೋಡಿ, ಎಲ್ಲರೂ ಬುದ್ಧಿವಂತರನ್ನೇ. ಈಗ ಒಂದು ದೇವರನ್ನೇ ತಗೊಳ್ಳಿ, ಒಂದು ಆರಾಧನೆ ವಿಧಿಗಳು ತಗೊಳ್ಳಿ, ಒಂದು ಪೂಜೆ ವಿಧಾನ, ಒಂದು ಜ್ಯೋತಿಷ್ಯಗಳಲ್ಲಿ ನೋಡಿ, ಇಷ್ಟು ಈಗ ನಾವೆಲ್ಲರೂ ಬುದ್ಧಿವಂತರೆ. ಈ ಮನುಷ್ಯ ಜನ್ಮ ಅಂತೂ ತುಂಬ ಬುದ್ಧಿವಂತ, ತೀಕ್ಷ್ಣ ಬುದ್ಧಿ ಉಳ್ಳವರು. ನೋಡಿ, ಎಷ್ಟೋ ದಿನಗಳಿಂದ ಇದು ಆಚರಣೆ ಬರ್ತಾ ಇದೆ. ಇದರಲ್ಲಿ ಏನು ಸತ್ವ ಇಲ್ಲ, ಇದು ನಿಜ ಅಲ್ಲ, ಇದು ಸುಳ್ಳು ಅಂತ ಇದು ಇಷ್ಟು ದಿನ ಯಾರು ಇದನ್ನ ಪ್ರಚಲದಲ್ಲಿ ಇರ್ತಿತ್ತು? ಇಷ್ಟೊತ್ತಿಗೆ ಎಲ್ಲ ನಿರ್ಣಾಮ ಆಗ್ತಾ ಇತ್ತು. ಈಗ ಇಷ್ಟು ದಿನಗಳ ಈ ಕಾಲಘಟ್ಟದಲ್ಲೂ ಎಷ್ಟು ಜನ ನೋಡಿ, ನೆನ್ನೆ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಆಯಿತು. ಎಷ್ಟು ಜನ ಮಕ್ಕಳಿಗೆಲ್ಲ ಕೃಷ್ಣನ ಇದನ್ನು ಮಾಡೋದು, ಬಲರಾಮನ್ ಥರ ಮಾಡೋದು, ರಾಧೆ ಥರ ಮಾಡೋದು, ಈ ಥರ ಎಲ್ಲ ಯಾಕೆ ಮಾಡಿದ್ರು? ಇದೆಲ್ಲ ಯಾಕೆ ಹಿಂದಿಂದ ಯಾಕೆ ನಡ್ಕೊಂಬಂದಿದೆ? ಏಕೆಂದರೆ ಅಲ್ಲಿ ಅಸ್ತಿತ್ವ ಇದೆ, ಅದು ದೇವರ ಅಸ್ತಿತ್ವ ಇದೆ. ಹಾಗಾಗಿ ನೋಡಿ, ಯಾವಾಗ ನಾವು ದೇವರ ಅಸ್ತಿತ್ವ ಇದೆ ಅಂತ ನಂಬ್ತೀವಿ, ಅಲ್ಲಿ ರಾಕ್ಷಸರು ಕೂಡ ಅಸ್ತಿತ್ವ ಕೂಡ ನಂಬಬೇಕಾಗುತ್ತೆ. ಕಣ್ಣಿಗೆ ಕಾಣದ ರೀತಿ ಇರ್ತಾರಂತೆ, ಇವರಿಂದ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ನೋಡಿ, ಒಬ್ಬ ಮನುಷ್ಯನ ಮೇಲೆ ಮಾಟ ಮಂತ್ರ ಪ್ರಯೋಗ ಯಾಕೆ ಆಗುತ್ತೆ? ಯಾರು ಮಾಡಿಸೋದು? ಜೊತೆಲಿರೋರೇ ಮಾಡಿಸೋದು, ಗೊತ್ತಿರೋರೇ ಮಾಡಿಸೋದು. ಅದರಿಂದನೇ ತೊಂದರೆಗಳು ಅನುಭವಿಸ್ತಾ ಇರ್ತೀವಿ. ನೋಡಿ, ಯಾವಾಗ ಒಬ್ಬ ಮನುಷ್ಯನನ್ನು ನಾವು ಫೇಸ್ ಟು ಫೇಸ್ ಅಂತ ಹೇಳ್ತೀವಿ, ಯಾವಾಗ ಎದುರುಗಡೆ ನಿಂತು ಆ ಮನುಷ್ಯನನ್ನು ನಾವು ದೈಹಿಕವಾಗಿ ಅವನ್ನ ನಾವು ಯಾವಾಗ ಎದುರಿಸ್ಲಿಕ್ಕಾಗಲ್ಲ, ಒಬ್ಬ ಮನುಷ್ಯನ ನಾವು ಯಾವಾಗ ಅವನ್ನ ಮುಂದೆ ನಿಂತು ಅವನ್ನ ಎದುರಿಸ್ಲಿಕ್ಕಾಗಲ್ಲ, ಅವಾಗ ಇಂಥ ಕಳ್ಳ ಮಾರ್ಗಗಳನ್ನ ನೋಡ್ತಾರೆ. ಇದಕ್ಕೋಸ್ಕರನೇ ಹೇಳೋದು ವಾಮಾಚಾರ ಅಂತ. ಅದಕ್ಕೆ ಕಳ್ಳದಾರಿಗಳು ಇವೆಲ್ಲ. ಇದು ಕಳ್ಳ ದಾರಿಗಳಲ್ಲಿ ಆ ಮನುಷ್ಯನನ್ನು ಕುಗ್ಗಿಸುವಂಥದ್ದು, ಆ ಮನುಷ್ಯನ ನಿರ್ನಾಮ ಮಾಡುವಂಥದ್ದು. ನಾವೊಂದು ಕೆಲವೇ ದಿನಗಳ ಹಿಂದೆ ಆಯಿತು, ಒಬ್ಬ ಮನುಷ್ಯ ಅವನು ಒಂದು 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 ವ್ಯಾಪಾರ, ಒಂದು ಉದ್ಯೋಗ ಮಾಡ್ತಾ ಇರ್ತಾನೆ. ಒಬ್ಬ ಮನುಷ್ಯ ತುಂಬ ಚೆನ್ನಾಗಿ ನಡೀತಾ ಇದೆ, ವ್ಯಾಪಾರ ಸಖತ್ತಾಗಿದೆ. ಇದ್ದಕ್ಕಿದ್ದಂಗೆ ಏನಾಗುತ್ತೆ, ಒಳ್ಳೆ ಮನುಷ್ಯ, ಚೆನ್ನಾಗಿ ನಡೀತಾ ಇರುತ್ತೆ. ಇದ್ದಕ್ಕಿದ್ದಂಗೆ ಏನಾಯಿತು, ಮನುಷ್ಯನಿಗೆ ರೋಗ ಬಾಧೆ ಪ್ರಾರಂಭ ಆಯಿತು. ನೆಗ್ಲೆಕ್ಟ್ ಮಾಡಿದ್ರು ಅವರು. ಅವಾಗ ರೋಗ ಬಾಧೆ ಪ್ರಾರಂಭ ಆಯಿತು. ಈ ಥರ ಬರ್ತಾ ಬರ್ತಾ ಏನೇನೋ ಮಾತಾಡೋಕ್ಕೆ ಬಂತು. ಚೆನ್ನಾಗಿ ನಡೀತಿದ್ದು ವ್ಯಾಪಾರ, ಒಂದು ದಿನಕ್ಕೆ 25-30 ಸಾವಿರ ಗಟ್ಟಲೆ ಆ ಒಂದು ವ್ಯಾಪಾರ ಸ್ಥಳದಲ್ಲಿ ನಡೀತಾ ಇತ್ತಂತೆ. ಚೆನ್ನಾಗಿದ್ದಿದ್ದು ಏನಾಗ್ಬಿಡ್ತು, ಆ ಮನುಷ್ಯ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಅವನೇ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಆಗ್ಬಿಡ್ತು. ಆವಾಗ ಹೇಳ್ತಾರೆ ಅವರು, ಹೌದು ಗುರುಗಳೇ, ಈ ಥರ ನಮ್ಗೆ ಅನುಮಾನ ಇತ್ತು, ನಮ್ಮ ಮೇಲೆ ಪ್ರಯೋಗ ಆಗಿದೆ ಅಂತ ಅನುಮಾನ ಇತ್ತು, ನಾವು ಏನೂ ಮಾಡಿಸ್ಕೊಡ್ಲಿಲ್ಲ ಅವಾಗ ಅಂತ. ಆದರೆ ನೋಡಿ, ಅದು ಅಲ್ಲಿಗೆ ನಿಲ್ಲಲ್ಲ. ಅದು ಯಾವುದೇ ಕಾರಣಕ್ಕೂ ಅಲ್ಲಿಗೆ ನಿಲ್ಲಲ್ಲ, ಅದು ಅವ್ರ ವಂಶನೇ ತಗೊಳುತ್ತೆ. ಹಾಗಾಗಿ ಕೆಲವೊಂದು ಪೂಜೆಗಳಿದೆ ನೋಡಿ, ಯಾವಾಗ ನಾವು ದೇವರಿದ್ದಾನೆ ಅಂತ ನಂಬ್ತೀವಿ, ಒಳ್ಳೇದಿದೆ ಅಂತ ನಂಬ್ತೀವಿ, ಕೆಟ್ಟದ್ದನ್ನು ಕೂಡ ಅಷ್ಟೇ ನಂಬಲೇಬೇಕಾಗುತ್ತೆ. ಯಾಕಂದರೆ ಇವಾಗ ಅನುಭವಿಸ್ತಾ ಇದ್ದಾರೆ ಜನ, ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಪದೇ ಪದೇ ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ. ಯಾವಾಗ ಈ ಅಮಾವಾಸ್ಯೆ ಪೌರ್ಣಮಿ ದಿನ ಇನ್ನೂ ಹೆಚ್ಚಾಗ್ತಾ ಇರುತ್ತೆ. ಹೇಳ್ತಾರೆ ಗುರುಗಳೇ, ಈಗ ಅಮಾವಾಸ್ಯೆ ದಿನ ಬಂದ್ರೇ ತುಂಬ ಹೊಟ್ಟೆ ನೋವು ಕಾಣೋದು, ಮತ್ತು ಮನೆಗಳಲ್ಲಿ ಸುಮ್ಮನೆ ವಿನಾಕಾರಣ ಜಗಳಗಳಾಗುವಂಥದ್ದು. ಲಕ್ಷಣಗಳು ನೋಡ್ಕೋಬೇಕು ಪ್ರಥಮವಾಗಿ.
ಏನೇನು ಲಕ್ಷಣಗಳೇನು ನೋಡಿ. ಈಗ ಏನಾಗ್ಬಿಡುತ್ತೆ, ಸುಮ್ಮನೆ ರಾತ್ರಿ ಸಂದರ್ಭದಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಹಾ. ಮತ್ತು ರಾತ್ರಿ ಕೆಲವ್ರು ಹೇಳ್ತಾರೆ ನೋಡಿ, ಹಿಂದಿನ ದಿನಗಳು ತಲೆ ಬಾಚ್ಬೇಡಿ ರಾತ್ರಿ ಹೊತ್ತು ಅಂತ. ಯಾಕೆ ಹೇಳಿ? ಇದೆಲ್ಲ ನಿಜ, ಇಷ್ಟು ನಿಜ ಇರೋದಕ್ಕೇನೆ ಇದೆಲ್ಲ ಈಗ ಜನಗಳಿಗೆ ಗೊತ್ತಾಗ್ತಾ ಇದೆ ಅದು. ಅಂದ್ರೆ ಗುರುಗಳಿಗೆಲ್ಲ ನೋಡಿ, ಈಗ ಅಮಾವಾಸ್ಯೆ ಬಂತು ಅಂತಂದ್ರೆ ಈಗ 3 ದಾರಿ ಸೇರೋವಲ್ಲಿ ಈಗ ಮೊಟ್ಟೆಯನ್ನು ಹಾಕುವಂಥದ್ದು, ಇಲ್ಲ ನಿಂಬೆ ಹಣ್ಣನ್ನು ಹಾಕುವಂಥದ್ದು, ಇದು ಸಾಕಷ್ಟು ನಿದರ್ಶನ ದಿನನಿತ್ಯ ನೋಡ್ತಾ ಇರುವಂಥದ್ದು. ಇದೆಲ್ಲ ನಮ್ಮ ಮೇಲೆ ಅಂತ ಪ್ರಭಾವ ಬೀರುತ್ತಾ ಹೇಗೆ ಹೌದು, ಅಂತ? ಬೀರುತ್ತೆ ನೋಡಿ. ಅದಕ್ಕೆ ಪ್ರಯೋಗ ಅಂತ ಹೇಳ್ತಾರೆ ನೋಡಿ. ನಮ್ಗೆ ಪೂರ್ವಜರು ಏನು ಹೇಳ್ತಾರೆ, ನಮ್ಮ ಅಜ್ಜಿನೇ ಆಗಲಿ, 3 ದಾರಿ ಸೇರೋ ಜಾಗದಲ್ಲಿ ಓಡಾಡಬೇಡಿ ಅಂತಾರೆ. ಯಾಕೆ ಹೇಳ್ತಾರೆ? ಈ ಥರ ಪ್ರಯೋಗಗಳಾಗಿರುತ್ತೆ. ಏನು ಪ್ರಯೋಗಗಳು ನೋಡಿ? ಒಂದು ನಖ ಪ್ರಯೋಗ, ಕೇಶ ಪ್ರಯೋಗ, ಜಂಬೀರ ಫಲ ಪ್ರಯೋಗ, ಕೂಷ್ಮಾಂಡ ಪ್ರಯೋಗ, ನಾರಿಕೇಳ ಪ್ರಯೋಗ ಮತ್ತು ವರಾಹ ರಕ್ತ ಪ್ರಯೋಗಗಳು. ಏನಾಗುತ್ತೆ ಗೊತ್ತಾ, ಒಂದು ಕೂದಲಿಂದ ಕೂಡ ಮಾಡ್ತಾರಂತೆ ನೋಡಿ. ಅದೇ ಉಗುರಿಂದ ಮಾಡುವಂಥದ್ದು, ಮತ್ತೆ ಬೆವರಿನಿಂದ ಮಾಡ್ತಾರೆ. ಹೆಂಗೆ? ಏನು ಬೆವರು ತಗೊಂಡೋಗಿ ಇಟ್ಕೊಂಡ್ಬಿಡ್ತಾರ? ಕೇಳ್ಬೋದು ಕ್ವಶನ್ನು. ಏನು ಗುರುಗಳು, ಏನು ಬೆವರು ಅಂದ್ಬಿಡ್ತಾರೆ, ಏನು ಯಾರು ತಗೊಂಡೋಗಿ ಆಗೋದು ಬೆವರು? ಎಲ್ಲಿರುತ್ತೆ ಬೆವರು? ಬಟ್ಟೆಯಿಂದ ಮಾಡ್ತಾರೆ ಅಂತಾರಲ್ವ, ಅದೇ ನಮ್ಮ ಬಟ್ಟೆಲಿ ಇರಲ್ವ ಬೆವರು, ಅದರಿಂದ ಮಾಡೋದು. ಈ ನಮ್ಮ ಬಟ್ಟೆ ಯಾರಿಗೆ ಸಿಗುತ್ತೆ? ಯಾರೋ ದಾರಿಗೆ ಹೋಗೋರಿಗೆ ಸಿಗುತ್ತಾ? ಅವ್ರು ಮಾಡ್ಸೋಕ್ಕಾಗುತ್ತಾ? ನಮ್ಮ ಕೂದಲು, ನಮ್ಮ ಕಾಲು ಧೂಳು ನಮಗೆ ಸಿಗುತ್ತಾ ಅವ್ರಿಗೆ? ಯಾರಿಗೆ? ಜೊತೆಲಿರೋರನ್ನೇ. ನಮ್ಮನ್ನು ಯಾವಾಗ ನಮಗೆ ಎದುರಿಗೆ ಬಂದು ಅವ್ರು ನಮ್ಮನ್ನು ಏನು ಫೇಸ್ ಮಾಡೋಕ್ಕಾಗಲ್ಲ, ಎದುರಿಸ್ಲಿಕ್ಕಾಗಲ್ಲ, ಅವರೇ ಮಾಡುವಂಥದ್ದು. ಹಾಗಾಗಿ ಹಿತಶತ್ರುಗಳಿಂದ ತುಂಬ ಹುಷಾರಾಗಿರಬೇಕು. ಯಾವುದೇ ಕೆಲಸ ನೋಡಿ, ಏನೇ ಒಂದು ಮಾಡಿ ನಾವು ಹೇಳ್ಕೊಬಾರ್ದು. ಅದಕ್ಕೋಸ್ಕರನೇ ಹೇಳ್ಕೊಬಾರ್ದು ಯಾವತ್ತೂ, ಇವಾಗಲಿ ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ ಹಿರಿಯರೆಲ್ಲ. ಅದಕ್ಕೋಸ್ಕರನೇ ಗುರು ಹಿರಿಯರು ನಮಗೆಲ್ಲ ಇದೆಲ್ಲ ಕಟ್ಟುನಿಟ್ಟುಗಳು ಇದೇ ರೀತಿ ಇರಬೇಕು, ಹಿಂಗೆ ಇಷ್ಟೇ ದಿನ ಇದೇ ಟೈಮಲ್ಲಿ ನಾವು ಓಡಾಡಬೇಕು, ಇದೇ ಟೈಮಲ್ಲಿ ತಿನ್ನಬೇಕು, ಇದೇ ಟೈಮಲ್ಲಿ ಮಲಗಬೇಕು, ಎಲ್ಲ ಇರುತ್ತೆ ನೋಡಿ. ಪ್ರಾಣಿ ಪಕ್ಷಿಗಳು ಕೂಡ ತಿಂತವೆ, ಮಲಗ್ತವೆ. ಮನುಷ್ಯನಿಗೆ ಮಾತ್ರನೇ ಬುದ್ಧಿ ಇರುವಂಥದ್ದು. ಹಾಗಾಗಿ ಕೆಟ್ಟದನ್ನು ಮಾಡೋನು ಮನುಷ್ಯನೇ, ಒಳ್ಳೆಯದನ್ನು ಮಾಡೋದನ್ನು ಮನುಷ್ಯನೇ. ಹಾಗಾಗಿ ನೋಡಿ, ಈ ಮಾಟ ಮಂತ್ರ ವಿಚಾರವಾಗಿ ಬಂದಾಗ ಈ ರೀತಿ ಉಗುರಿನಿಂದ ಮಾಡುವಂಥದ್ದು, ಕೋಳಿ ಮೊಟ್ಟೆಗಳಿಂದ 3 ದಾರಿಗಳು ನೀವು ಕೇಳಿದ್ರಿ ಕ್ವಶನ್. 3 ದಾರಿ ನೋಡಿ, 3 ದಾರಿಯಲ್ಲಿ ಯಾರೊಬ್ಬರು ಮಾಡಿಸಿ ಹಾಕಿ ಹೋಗ್ಬಿಟ್ಟಿರ್ತಾರೆ, ನಾವು ಓಡಾಡಲೇಬೇಕು. ಆಯ್ತಾ? ಗೊತ್ತಿಲ್ಲದಲ್ಲೇ ದಾಟ್ಬಿಟ್ಟಿರ್ತೀವಿ, ಅಥವಾ ತುಳಿದು ಬಿಟ್ಟಿರ್ತೀವಿ, ಅದ್ರ ಮೇಲೆಲ್ಲ ಓಡಾಡಿರ್ತೀವಿ. ಇವೆಲ್ಲ ಅದ್ರ ಪ್ರಭಾವ ನಮ್ಮ ಮೇಲೆ ಬಿರ್ಬಿಡುತ್ತೆ. ಏನಾಗುತ್ತೆ? ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ. ಹಾಸ್ಪಿಟ್ಲಿಗೆ ಹೋಗ್ತೀವಿ, ಅದರಿಂದ ಪರಿಹಾರ ಆಗಲ್ಲ. ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತೀವಿ, ಪರಿಹಾರಗಳಾಗಲ್ಲ. ಇದೆಲ್ಲ ಏನು ಮಾಡಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ನೆಗ್ಲೆಕ್ಟ್ ಮಾಡ್ತಾ ಬಂದಾಗ ಏನಾಗುತ್ತೆ, ಅವ್ರಿಗೆ ಆರ್ಥಿಕವಾಗಿ ಹೊಡೆತ ಬಿದ್ದುಬಿಡುತ್ತೆ. ಅದು ತನ್ನ ಮನೆಯಲ್ಲಿ ಎಲ್ಲರಿಗೂ ಕೂಡ ಇವರಿಂದ ಕಷ್ಟ. ಚೆನ್ನಾಗಿರ್ತಾನೆ ಮನುಷ್ಯ, ಹೋಗ್ತಾ ಸುಮ್ಮನೆ ಒಂಥರ ಏನೋ ಕೆಟ್ಟದಾಗ ಮಾತಾಡೋದು, ಆ ಮನೆಯವ್ರ ಮೇಲೆ ರೇಗಾಡ್ತಾ ಇರೋದು. ಚೆನ್ನಾಗಿರುತ್ತೆ, ರೇಗಾಡ್ತಾ ಇರ್ತಾನೆ, ಗೊತ್ತಾಗಲ್ಲ ಪಾಪ ಮನೆಯವ್ರಿಗೆ, ಯಾಕೆ ಹಿಂಗಾಗ್ತಾ ಇದ್ದಾರೆ. ಈ ರೀತಿ ಪ್ರಯೋಗ ಬಾಧೆಗಳು ನಮ್ಮ ಮೇಲೆ ಯಾವಾಗ ಅದರ ಪ್ರಭಾವ ಬೀರಿದಾಗ ಆಗುವಂಥದ್ದು. ಇದಕ್ಕೆ ಏನು ಪರಿಹಾರಗಳೇನು? ಇದನ್ನು ಕೂಡ ನೋಡಿ ಸುಲಭ. ಕೆಲವೊಂದು ನೋಡಿ, ಏನೋ ದೊಡ್ಡದಾಗೆ ಹೋಮಗಳು ಮಾಡಬೇಕು, ಏನೋ ಗುರುಗಳು ಹೇಳ್ಬಿಟ್ಟವ್ರು ಅದನ್ನು ಅಲ್ಲಿ ಹೋಮ ಮಾಡಿಸ್ಬೇಕು, ಇಲ್ಲಿ ಹೋಮ ಮಾಡಿಸ್ಬೇಕು, ಇದೆ ಹೋಮವನ್ನು ಮಾಡಿಸ್ಬೇಕು. ಅದರ ಪ್ರಭಾವ ಎಷ್ಟು ಮಟ್ಟಿಗೆ ತಿಳ್ಕೊಬೇಕಾಗುತ್ತೆ. ಈಗ ಒಬ್ರಿಗೆ ನೋಡಿ, ಮಾಟ ಮಂತ್ರಗಳು, ಮೋಹನ, ಸ್ತಂಭನ, ಉಚ್ಚಾಟನ, ವಶೀಕರಣ, ಈ ರೀತಿ ತುಂಬ ವಿಧಗಳಿದೆ ಈ ಮಾಟ ಮಂತ್ರಗಳಲ್ಲಿ. ಕೆಲವ್ರು ಹೆಂಗೆ ಮಾಡ್ತಾರೆ, ವಶೀಕರಣ ಮಾಡ್ಕೊತಾರೆ, ಅಥವಾ ಮೋಹನ ಮಾಡುವಂಥದ್ದು, ಸ್ತಂಭನ ಮಾಡುವಂಥದ್ದು, ಮತ್ತು ಉಚ್ಚಾಟನ ಮಾಡುವಂಥದ್ದು. ಒಂದು ಮನುಷ್ಯ ಸತ್ತೇ ಹೋಗ್ಬಿಡ್ಬೇಕು ಆ ಲೆವೆಲ್ಗೆಲ್ಲ ಮಾಡ್ತಾರೆ. ಈ ರೀತಿ ನಾವು ತಿಳ್ಕೊಬೇಕು. ಯಾವ ರೀತಿ ತಿಳ್ಕೊಳೋದು ಇದನ್ನ? ಈಗ ಇದೊಂದು ಪ್ರಶ್ನೆ ಅಲ್ವಾ, ಹೆಂಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಮಾಟ ಮಂತ್ರ ಆಗಿದೆ ಅಂತ? ಪರಿಹಾರವನ್ನ ನಾವು ಹೇಗೆ ಮಾಡ್ಕೋಬಹುದು? ಹೌದು, ಈಗ ಪರಿಹಾರ ನೋಡಿ, ಫಸ್ಟ್ ತಿಳ್ಕೊಳೋದು ಹೆಂಗೆ ಅಂತ. ಒಂದು ನೋಡಿ, ಒಂದು ಪ್ರಶ್ನೆಯಿಂದ ತಿಳ್ಕೊಳ್ಳುವಂಥದ್ದು, ಕವಡೆ ಶಾಸ್ತ್ರದ ಮುಖಾಂತರವಾಗಿ ತಿಳ್ಕೊಳ್ಳುವಂಥದ್ದು, ಜಾತಕ ನೋಡಿ ತಿಳ್ಕೊಳ್ಳುವಂಥದ್ದು. ಈ ರೀತಿ ಎಲ್ಲ ಕೆಲವೊಂದಿದೆ. ಹೆಂಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಮಾಟ ಮಂತ್ರ ಆಗಿ? ಕೇಳ್ತಾರೆ ಗುರುಗಳು, ನಿಮಗೆಲ್ಲ ಹೆಂಗೆ ಗೊತ್ತಾಗ್ಬಿಡುತ್ತೆ ಮಾಟ ಮಂತ್ರ ಆಗಿದೆ ಅಂತ? ಕೆಲವೊಂದು ಲಕ್ಷಣಗಳನ್ನು ನೋಡಿ ನಾವು ಕೂಡ ಅದನ್ನು ಪರಿಗಣಿಸೋದು ಕೂಡ ಇದೆ. ಹಾಗಾಗಿ ಮತ್ತೆ ಇದರಿಂದ ಏನು ಪರಿಹಾರಗಳೇನು, ಇದು ವಿಶೇಷವಾಗಿ ತಿಳ್ಕೊಬೇಕು. ಏನು ಪರಿಹಾರಗಳು ನೋಡಿ, ಕೆಲವು ಹೋಮಗಳು ಮಾಡ್ಸೋಕ್ಕಾಗಲ್ವಾ ನೋಡಿ, ನದಿ ಸ್ನಾನಗಳು ಮಾಡಬೇಕು. ತಡೆ ಒಡಿಸೋದಂತ ಹೇಳ್ತಾರೆ ನೋಡಿ, ತಡೆ ಒಡಿಸ್ಬೇಕು. ಆಯಿತಾ? ಅಂದರೆ ನೋಡಿ, ಈಗ ಯಾವುದೇ ಒಂದು ರೋಗಕ್ಕೆ ತಕ್ಷಣ ಮದ್ದು ಸಿಗಲ್ಲ. ಹಾಗಾಗಿ ಒಂದು 3 ಸರಿ ತಡೆ ಒಡಿಸೋದಾಗಲಿ, ನದಿ ಸ್ನಾನಗಳು ಅವಾಗವಾಗ ಹೋಗಿ, ಒಳ್ಳೆ ಕ್ಷೇತ್ರ ದರ್ಶನ ಮಾಡಿ, ಮನೆದೇವರ ದರ್ಶನ ಮಾಡಿ. ಅಂದ್ರೆ ಗುರುಗಳ ಕ್ಷೇತ್ರ ದರ್ಶನ ಅಂತ ಹೇಳಿದ್ರಿ, ಮಾಟ ಮಂತ್ರ ಆದವ್ರಿಗೆ ದೇವಸ್ಥಾನದ ಒಳಗಡೆ ಹೋಗೋದಿಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ, ಹೋಗ್ಬೇಕು. ಶಕ್ತಿ ದೇವತೆಗಳ ಹತ್ರ ಹೋಗಿ. ಕೆಲವೊಂದು ನೋಡಿ ಇದೆ, ಈಗ ಎಂತ ಮಾಟ ಮಂತ್ರ ಮಾಡಿದ್ರು ಕೂಡ ಶಕ್ತಿ ದೇವತೆಗಳಿದ್ರು. ಪ್ರತ್ಯಂಗಿರ ದೇವಿ ಆಗಲಿ, ಮಹಾಕಾಳಿ ಆಗಲಿ, ದಶಮುಖ ಮಹಾಕಾಳಿ, ಈ ರೀತಿ ಅಮ್ಮನವರ ಮೊರೆ ಹೋಗಿ. ಕೆಲವೊಂದು ದೇವಸ್ಥಾನಗಳಲ್ಲಿ ತುಂಬ ವಿಶೇಷವಾಗಿ ಮಾಡೋದಿಲ್ಲ ಇದೆ, ಅದಕ್ಕೆಲ್ಲ ಏನು ನಿರ್ನಾಮ ಮಾಡ್ತಾರೆ, ಅದೆಲ್ಲ ನೋಡಿ ನಂಬಬೇಕು. ಫಸ್ಟು ನಂಬಿಕೆನೇ ಮುಖ್ಯ ಆಗಿರುತ್ತೆ. ಹಾಗಾಗಿ ಈ ರೀತಿ ತಡೆ ಒಡಿಸ್ಕೊಳೋದಾಗಲಿ, ಆಮೇಲಿಂದ ಯಂತ್ರಗಳು ಧಾರಣೆ ಮಾಡುವಂಥದ್ದು ವಿಶೇಷ, ಮತ್ತು ಮನೆಗೆ ಅಷ್ಟಬಂಧನ ಮಾಡಿಸುವಂಥದ್ದು, ಇದೆಲ್ಲ ಇರುತ್ತೆ. ಕೆಲವೊಂದು ನೋಡಿ, ಕೆಲವೊಂದು ಮಾಡಲೇಬೇಕಾಗುತ್ತೆ.
ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಅನುಕೂಲ ಆಗುತ್ತೆ. ಏನೋ ಈಗ ಆರೋಗ್ಯ ಸಮಸ್ಯೆಗಳಾಗಲಿ, ವ್ಯಾಪಾರ ಉದ್ಯೋಗಗಳು ತೊಂದರೆ ಆಗ್ತಾ ಇದ್ರೆ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ನಾವು ದೊಡ್ಡದಾಗಿ ಹೋಮ ಮಾಡಿದ ತಕ್ಷಣ ಆಗಲಿ, ಒಂದು ಸುದರ್ಶನ ಹೋಮ, ನರಸಿಂಹಸ್ವಾಮಿಗೂ ನಾವು ಇದಕ್ಕೆ ಪರಿಹಾರವಾಗಿ ನಾವು ಲಕ್ಷ್ಮೀ ನರಸಿಂಹ ಹೋಮ ಮಾಡುವಂಥದ್ದು, ಸುದರ್ಶನ ಹೋಮಾದಿಗಳನ್ನು ಮಾಡುವಂಥದ್ದು, ಪ್ರತ್ಯಂಗಿರ ಹೋಮಗಳು ಮಾಡುವಂಥದ್ದು, ಮತ್ತು ಹಾಗೆ ದಶಮುಖ ಮಹಾಕಾಳಿ ಮತ್ತು ಬೇತಾಳ ಭೈರವಿ, ಸ್ಮಶಾನ ವಾಸಿನಿ, ಈ ರೀತಿ ಇವೆಲ್ಲ ಕೆಲವೊಂದು ಹೋಮಗಳಿದೆ, ನಿಷ್ಠೆ ಇದೆ, ಈ ರೀತಿಯೇ ಮಾಡಬೇಕು, ಇಂಥ ಸಂದರ್ಭದಲ್ಲಿ ಮಾಡಬೇಕು ಅಂತ. ಈ ರೀತಿ ಮಾಡಿಕೊಂಡಾಗ ನದಿ ತೀರದಲ್ಲಿ, ವಿಶೇಷವಾಗಿ ನದಿ ತೀರಗಳಲ್ಲಿ ಮಾಡಿದಾಗ ಇವರಿಗೆ ಅನುಕೂಲ ಆಗುವಂಥದ್ದು. ಈ ರೀತಿ ಎಲ್ಲ ಇದು ನೋಡಿಕೊಂಡು ಅವ್ರಿಗೆ ಯಾವ ರೀತಿ ಪ್ರಭಾವವಿದೆ ನೋಡಿ, ಆ ಥರ ಆಗ್ತಾ ಇದೆಯಾ, ಒಂದು ಒಳ್ಳೆ ಜಾತಕರ ಹತ್ರ ತೋರಿಸಿ, ಒಂದು ಒಳ್ಳೆಯ ಒಂದು ಗುರುಗಳ ಹತ್ರ ನೀವು ನಿಮ್ಮ ಜಾತಕವನ್ನು ತೋರಿಸಿದಾಗ, ಇಲ್ಲ ನಿಮ್ಮ ಕೈಲಿ ಹೇಳ್ಕೊಂಡಾಗ ಅವ್ರಿಗೆ ಅವರು ಒಂದು ಪ್ರಶ್ನೆ ಹಾಕ್ತಾರೆ, ಅಥವಾ ಕವಡೆಶಾಸ್ತ್ರದಲ್ಲೂ ಈಗ ಪ್ರಶ್ನೆ ಹಾಕಿ ನೋಡಿದಾಗ ಅವ್ರಿಗೆ ನೋಡಿಕೊಂಡು ಯಾವ ರೀತಿ ಅವ್ರಿಗೆ ಅನುಕೂಲ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡಾಗ ಎಲ್ರಿಗೂ ಕೂಡ ಅನುಕೂಲ ಆಗುವಂಥದ್ದು ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಮಾಟ ಮಂತ್ರ ತಂತ್ರ ದೋಷಗಳು ನಿಮಗೆ ಅದ್ರ ಆಗಿದೆ ಅಂತ ಏನಾದರೂ ಮನಸ್ಸಿಗೆ ಬಂತಾ, ದಯವಿಟ್ಟು ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗಿ ಅಥವಾ ಗುರುಗಳ ಹತ್ರ ಒಂದು ಕೇಳಿ ತಿಳ್ಕೊಂಡು ನಿಮ್ಗೆ ಅದರಿಂದ ನೀವು ಏನೇ ತೊಂದರೆಗಳಿದ್ರು ಕೂಡ ಅದನ್ನು ನಿರ್ನಾಮ ಮಾಡ್ಕೊಳ್ಳುವಂಥದ್ದು ಕೂಡ ಮಾಡಿಕೊಂಡ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಮಾಟ ಮಂತ್ರ ಯಾಕೆ, ಹೇಗೆ ಆಗುತ್ತೆ, ಈ ಒಂದು ಮಾಟ ಮಂತ್ರ ಆಗೋದ್ರಿಂದ ಒಬ್ಬ ವ್ಯಕ್ತಿ ಯಾವೆಲ್ಲ ಸಮಸ್ಯೆಗೆ ಗುರಿ ಆಗ್ತಾರೆ, ಮತ್ತೆ ಇದನ್ನ ಪರಿಹಾರವನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಲಕ್ಷಣವನ್ನ ಹೇಗೆ ತಿಳ್ಕೊಳ್ಳೋದು, ಮತ್ತೆ ಯಾವ್ದಾದ್ರು ಒಳ್ಳೆ ಸ್ಥಾನಕ್ಕೆ, ದೇವಸ್ಥಾನಕ್ಕೆ ಹೋಗುವಂಥದ್ದು, ಗುರುಗಳನ್ನ ಭೇಟಿ ಆಗುವಂಥದ್ದು, ಜಾತಕವನ್ನ ತೋರಿಸುವಂಥದ್ದು, ಇವೆಲ್ಲವನ್ನ ತಾವು ತಿಳಿಸ್ಕೊಟ್ರೆ ಗುರುಗಳೇ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.